ಮೇಡಮ್ ತಮ್ಮ ಹೆಸರು? ಸಲ್ಮಾ ಸಿನ್ಸ್ ಫ್ರಮ್ 12 to 13 years ನಾನು ಒಂದು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಇನಿಷಿಯೇಟ್ ಸ್ಟೆಪ್ಸ್ ರಾಜೇಶ್ ಸರ್ ನಮ್ 3 years ಬಿಫೋರ್ ಈ ಸ್ಟೆಪ್ ನ ತಗೊಂಡ್ರು. ಯಾರ್ಯಾರು ಫೇಲ್ಯೂರ್ಸ್ ಆಗಿದ್ದಾರೆ ಅಂತ ಮಕ್ಕಳಿಗೆ ಟ್ರೈನ್ ಮಾಡೋಣ ಅಂತ ಹೇಳಿ ಒಂದು ಸ್ಟೆಪ್ ತಗೊಂಡ್ರು. ದಟ್ ಇಸ್ 3 years ಬ್ಯಾಕ್. ಸೊ ಇದರಲ್ಲಿ ತುಂಬಾ ಮಕ್ಕಳು ಸಿನ್ಸ್ ಫ್ರಮ್ 3 years ಇಂದ ಒಂದು 85, 65 ಆತರ ಪಾಸ್ ಆಗಿದ್ದಾರೆ ಮಕ್ಕಳು. ಇದು ಒಂಥರ ಡಿಫ್ರೆಂಟ್ ಆಗಿ ಅನ್ಸ್ತಾ ಇದೆ. ಯಾಕಂದ್ರೆ 3 years ಇಂದ ಸರ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ಈ ಇಯರ್ ಅದನ್ನ ಹೇಗ್ ಗೊತ್ತಾಗಿದೆ ಗೊತ್ತಿಲ್ಲ, ಬಟ್ ಗವರ್ಮೆಂಟ್ ನಿಂದಾನು ಈ ಸ್ಟೆಪ್ ನ ತಗೊಳ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದೇನಂದ್ರೆ ಎಲ್ಲರೂ ಪಾಸ್ ಆಗಿರೋ ಮಕ್ಕಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಬಟ್ ಫೇಲ್ ಆಗಿರೋ ಮಕ್ಕಳಿಗೆ ಯಾರು ಇಂಪಾರ್ಟೆನ್ಸ್ ಕೊಡಲ್ಲ. ಒಂದು ಬಂದು ಮನೆಯಿಂದಾನು ಅವ್ರು ಬೇಸಿಕಲಿ ಸೊಸೈಟಿನೇ ಲುಕ್ ಡೌನ್ ಮಾಡ್ತಾರೆ. ಮನೆಯಿಂದಾನು ಯಾರು ಇಂಪಾರ್ಟೆನ್ಸ್ ಕೊಡಲ್ಲ ಅಷ್ಟು ಒಂದು ಫೇಲ್ ಆಗಿದ್ದಾರೆ ಅಂತ ಹೇಳಿ. ಮತ್ತೆ ಅವ್ರ ಸ್ಕೂಲಲ್ಲಿ ಹೋಗಿ ಓದ್ಬೇಕಂದ್ರೂ ಸಾಧ್ಯ ಇಲ್ಲ. ಯಾಕಂದ್ರೆ ಮಕ್ಕಳಿಗೆ ಬೇಜಾರಾಗುತ್ತೆ, ನಾವು ಫೇಲ್ ಆಗಿದೀವಿ ಅಂತ ಹೇಳ್ಕೊಳಕ್ಕೂ ಬೇಜಾರಾಗುತ್ತೆ. ಬಟ್ ಇದು ಒಂದು ಪಾಯಿಂಟ್ ಇಲ್ಲಿ ರಾಜೇಶ್ ಸರ್ ಡಿಸೈಡ್ ಮಾಡಿದ್ದಾರೆ. ಒಂದ್ ಪಾಯಿಂಟ್ ಎಲ್ಲಾರು ಫೇಲ್ಯೂರ್ಸ್ ಇರ್ತಾರೆ, ಅವ್ರಿಗೆ ಯಾರಿಗೂ ಒಂಥರ ಬೇಜಾರು ಆಗಲ್ಲ, ಒಂಥರ ನಾಚಿಕೆನೂ ಆಗಲ್ಲ ಫೇಲ್ ಆಗಿದ್ದಾರೆ ಅಂದ್ರೆ. ಇನ್ನೊಂದು ಮೇಡಮ್, ಈ ಶಿಬಿರದಲ್ಲಿ ಮೇಡಮ್ ಬಂದಿದ್ದಂತ ಮಕ್ಕಳೆಲ್ಲ ಫೇಲ್ ಆಗಿದ್ದಂತ ಮಕ್ಕಳು ಸಾಮಾನ್ಯವಾಗಿ ಕ್ಲಾಸ್ ಅಲ್ಲಿ ಪಾಠ ಮಾಡೋದಕ್ಕೂ ಫೇಲ್ ಆಗಿ ಬಂದಂತ ಮಕ್ಕಳಿಗೆ ಪಾಠ ಮಾಡಿ ಅವ್ರು ಪಾಸ್ ಮಾಡಿಸೋದ್ರಲ್ಲಿ ಎಷ್ಟು ಎಫರ್ಟ್ ಇರುತ್ತೆ ನಾವು ಆಸ್ ಎ ಟೀಚರ್ ಆಗಿ? ಲೈಕ್ ನಾವು ಮೋರ್ ದೆನ್ 100% ಗಿಂತ ಜಾಸ್ತಿ ಎಫೆಕ್ಟ್ಸ್ ಕೊಡಬೇಕು. ಯಾಕಂದ್ರೆ 365 days ಅಲ್ಲಿ ಆ ಮಕ್ಕಳು ಕ್ಲಿಯರ್ ಮಾಡ್ಕೊಳೋದಿಲ್ಲ ಪಾಠ ಕೇಳಿ. ಬಟ್ 15 days ಅಲ್ಲಿ ಕ್ಲಿಯರ್ ಮಾಡ್ಕೊಂತಾರೆ ಅಂದ್ರೆ ಅದ್ ನೀವೇ ಯೋಚನೆ ಮಾಡ್ಬೇಕು ಸರ್ ಎಷ್ಟು ಎಫೆಕ್ಟ್ಸ್ ಕೊಡ್ಬೇಕು ಮಕ್ಕಳಿಗೆ ಅಂತ ಹೇಳಿ. ಎಲ್ಲಾ ಬರೋದು ಫೇಲ್ಯೂರ್ಸ್, 6 subjects 5 subjects ಆತರ ಫೇಲ್ ಆಗಿರೋರು. ಒಂದ್ ವರ್ಷದಲ್ಲಿ ಅವ್ರು ಏನು ಓದೋದಿಲ್ಲ, ಆದ್ರೂ 15 days ಅಲ್ಲಿ ಅವ್ರು ಓದ್ತಾರೆ ಅಂದ್ರೆ ನಾವು ಆಗಷ್ಟು ಎಫೆಕ್ಟ್ಸ್ ಕೊಡ್ತೀವಿ ಮಕ್ಕಳನ್ನ ಪಾಸ್ ಮಾಡ್ಕೊಳಕ್ಕೆ ಅಂತ ಹೇಳಿ. ಸಲ್ಮಾ ಅಲ್ರಾಹಿ ಸ್ಕೂಲ್ ನಿಂದ ಸಲ್ಮಾ ಅಂತ ಹೇಳಿ 15 years ಇಂದ ಟೀಚರ್ ಆಗಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.